ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. 6 ಸ್ಟ್ರಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಹಿಡ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ನಾನಿವತ್ತು ನೀಡಲ್ ನಂಬರ್ 11.07 mm ಯೂಸ್ ಮಾಡ್ತಾ ಇದ್ದೀನಿ. ಸೆಕ್ಯೂರ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಥ್ರೆಡ್ ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಟೋಟಲ್ 2 ಟೈಮ್ಸ್. ನಾನು ಇಲ್ಲಿ ಸ್ಟಾರ್ಟಿಂಗಲ್ಲೇ ಕುಚ್ಚು ಹಾಕ್ತಿಲ್ಲ, ವರ್ಕಿನ ನಂತರ ಕುಚ್ಚು ಬರಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಕುಚ್ಚು ಕಟ್ಟಲಿಕ್ಕೆ ಸ್ಪೇಸ್ ಬಿಡ್ತಿಲ್ಲ. ಥ್ರೆಡ್ಡನ್ನು ಮೇಲಕ್ಕೆ ಎಳೆದುಕೊಂಡು ಒಂದು ವೀಟ್ ಬೀಡ್ ಇನ್ಸರ್ಟ್ ಮಾಡೋಣ. ವೀಟ್ ಬೀಡ್ ತೆಗೆದುಕೊಂಡು ಈ ಥ್ರೆಡ್ಡಿನೊಳಗೆ ಹಾಕಿ ಈ ರೀತಿಯಾಗಿ ಹಾಕ್ಕೊಂಡು ಒಂದು ಚೈನ್ ಸ್ಟಿಚ್ ಹಾಕೋಣ. ಆಗ ಈ ವೀಟ್ ಬೀಡು ಲಾಕ್ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ವೀಟ್ ಬೀಡ್ ಇನ್ಸರ್ಟ್ ಮಾಡೋಣ. ಇನ್ನೊಂದು ವೀಟ್ ಬೀಡನ್ನು ಕೂಡ ಇನ್ಸರ್ಟ್ ಮಾಡಿಕೊಂಡಿದ್ದೀನಿ. ಒಂದು ಚೈನ್ ಸ್ಟಿಚ್ ಹಾಕೋಣ, ಆಗ ಬೀಡ್ ಲಾಕ್ ಆಗ್ತದೆ. ಇನ್ನು ಇದು ವಿ ಶೇಪಲ್ಲಿ ಬರುವ ಹಾಗೆ ಈ ರೀತಿಯಾಗಿ ವಿ ಶೇಪ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡಿ ಬೀಡನ್ನು ಫಿಕ್ಸ್ ಮಾಡೋಣ ಫ್ಯಾಬ್ರಿಕ್ ಮೇಲೆ. ಈ ರೀತಿಯಾಗಿ ನೋಡಿ, ಈಗ ನೋಡುವಾಗ ವಿ ಶೇಪಿನಾಗೆ ಕಾಣಿಸ್ತಿದೆ. ಇನ್ನು 5 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. 1 2 3 4 5 ಇಲ್ಲಿಗೆ ಬರ್ತದಲ್ವಾ ಫ್ಯಾಬ್ರಿಕನ್ನು. ಇನ್ನೀಗ ಫ್ಯಾಬ್ರಿಕನ್ನು ಉಲ್ಟಾ ತಿರುಗಿಸಿಕೊಂಡು ಈ ಮಿಡಲಲ್ಲಿ ಚೈನ್ ಸ್ಟಿಚ್ ಹಾಕಿದ್ವಲ್ಲ 2 ಬೀಡುಗಳ ಮಿಡ್ಲಲ್ಲಿ, ಅಲ್ಲಿ ಬಂದು ಈ ಥ್ರೆಡ್ಡನ್ನು ಈ 5 ಚೈನ್ ಸ್ಟಿಚ್ಚನ್ನು ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಳ್ಳುವ. ಉಲ್ಟಾ ಸೈಡ್ನಿಂದ ನೋಡಿದ್ದು, ಉಲ್ಟಾ ಸೈಡ್ನಿಂದ ಇನ್ನು 2 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. 2 ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ತಿರುಗಿಸಿಕೊಂಡು ದಾರ ಸೂಜಿ ಮೇಲೆ ಒಂದು ಲೂಪ್ ಇದೆಯಾ, ಇನ್ನೊಂದು ಲೂಪ್ ತೆಗೆದುಕೊಳ್ಳುವ. ಈ ರೀತಿಯಾಗಿ ತೆಗೆದುಕೊಂಡು ಈ 5 ಚೈನ್ ಸ್ಟಿಚ್ಚಿನ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ಡಬಲ್ ಕ್ರೋಶೆ ಮಾಡಿಕೊಳ್ಳುವ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಇನ್ನೊಂದು ಸತಿ ಅದೇ ರೀತಿಯಲ್ಲಿ ಮಾಡಿಕೊಳ್ಬೇಕು. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ, ಟೋಟಲ್ 10 ಟೈಮ್ಸ್ ಮಾಡಿಕೊಳ್ಬೇಕು. ಇದೇ ರೀತಿಯಲ್ಲಿ ಎವ್ರಿ ಟೈಮ್ ಸೇಮ್ ಇರಬೇಕು. ಈ ಡಬಲ್ ಕ್ರೋಶೆ ಮಾಡುವಾಗ ನಾನು ಯಾವತ್ತೂ ಹೇಳ್ತೀನಿ, ಲೆಂತು ಒಂದೇ ರೀತಿ ಹಿಡ್ಕೋಬೇಕು, ಇಲ್ಲದಿದ್ದರೆ ಡಿಸೈನಿನ ಶೇಪು ಹಾಳಾಗಿ ಹೋಗ್ತದೆ. ನೀವು ಒಂದು ಸತಿ ಲೂಸು ಒಂದು ಸತಿ ಟೈಟ್ ಎಲ್ಲ ಹಿಡಿಲಿಕ್ಕಿಲ್ಲ. ಯಾವ ರೀತಿಯಲ್ಲಿ ಹಿಡಿದಿರ್ತೀರೋ ಅದೇ ರೀತಿಯಲ್ಲಿ ಹಿಡ್ಕೊಂಡು ಮಾಡ್ತಾ ಹೋಗ್ಬೇಕು ಈ ಡಿಸೈನನ್ನು. ಆಗ ಆರ್ಚ್ ಕೂಡ ನೀಟಾಗಿ ಬರ್ತದೆ, ನೋಡಲಿಕ್ಕೆ ಚೆಂದ ಕಾಣ್ತದೆ ಡಿಸೈನು. ನಾನು 10 ಡಬಲ್ ಕ್ರೋಶೆ ಮಾಡಿಕೊಳ್ತೇನೆ. 10 ಡಬಲ್ ಕ್ರೋಶೆ ಆಗಿದೆ ನೋಡಿ, ಈ ರೀತಿಯಾಗಿ ಕಾಣಿಸ್ತದೆ. ಇನ್ನು ನೆಕ್ಸ್ಟ್ ಇದು ಎಲ್ಲಿಗೆ ಬರ್ತದೆ ಅಂತ ನೋಡಿ, ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ ಮಾಡಿ ಫಿಕ್ಸ್ ಮಾಡಿಕೊಳ್ಳುವ. ಇದು ಫ್ಯಾಬ್ರಿಕ್ ಸೀದಾ ಸೈಡಲ್ಲಿ ಮಾಡಿಕೊಂಡಿದ್ದು ನಾವು. ನೋಡಿ ಈ ರೀತಿಯಾಗಿ ಕಾಣ್ತದೆ. ನಿಮ್ಗೆ ಇಷ್ಟೇ ಡಿಸೈನ್ ಸಾಕಾದರೂ ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನಾನು ಬ್ರೈಡಲ್ ಡಿಸೈನ್ ಮಾಡೋ ಕಾರಣ ಇನ್ನೊಂದು ಸ್ಟೆಪ್ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ಚೈನ್ ಸ್ಟಿಚ್ ಹಾಕಿಕೊಳ್ಳುವ. 2 3 4 5 6 7 8 9 ಚೈನ್ ಸ್ಟಿಚ್ ಹಾಕಿಕೊಳ್ಬೇಕು. ಫ್ಯಾಬ್ರಿಕನ್ನು ಉಲ್ಟಾ ಸೈಡು ತಿರುಗಿಸಿಕೊಳ್ಳುವ. 9 ಚೈನ್ ಸ್ಟಿಚ್ ಹಾಕಿ ಇಲ್ಲಿ ನಾವು 2 ಚೈನ್ ಸ್ಟಿಚ್ ಹಾಕಿದ್ವಲ್ಲ ಫಸ್ಟಿಗೆ, ಆ ಗ್ಯಾಪಿನೊಳಗಡೆ ಈ ಥ್ರೆಡ್ಡನ್ನು ಫಿಕ್ಸ್ ಮಾಡಿಕೊಳ್ಳುವ. ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿಯಲ್ಲಿ ಫಿಕ್ಸ್ ಆಯಿತಾ. ಇನ್ನು ಒಂದು ಚೈನ್ ಸ್ಟಿಚ್ ಹಾಕಿ ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ತಿರುಗಿಸಿಕೊಳ್ಳುವ. ನೆಕ್ಸ್ಟು ಒಂದು ಗೋಲ್ಡ್ ಬೀಡು ಇನ್ಸರ್ಟ್ ಮಾಡೋಣ. ಗೋಲ್ಡ್ ಬೀಡ್ ತೆಗೆದುಕೊಂಡು ಇದರೊಳಗೆ ಈ ಥ್ರೆಡ್ಡಿನೊಳಗೆ ಇನ್ಸರ್ಟ್ ಮಾಡಿಕೊಳ್ಳೋಣ ಒಂದೊಂದಾಗಿ. ಬೀಡ್ ಲಾಕ್ ಹಾಕಲಿಕ್ಕಿಲ್ಲ, ಡೈರೆಕ್ಟು ಈ 9 ಚೈನ್ ಸ್ಟಿಚ್ ಹಾಕಿದ್ವಲ್ಲ
ಆ ಗ್ಯಾಪಿನೊಳಗಡೆಗೆ ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡ್ತಾ ಹೋಗೋಣ. ಇದೇ ರೀತಿಯಲ್ಲಿ ಎವ್ರಿ ಟೈಮ್ ಬೀಡ್ ಕೌಂಟು ಒಂದೇ ಲೆಕ್ಕ ಇರಬೇಕು. ನೀವು ಫಸ್ಟ್ ಎಷ್ಟು ಹಾಕಿರ್ತೀರೋ ಅಷ್ಟೇ ಬೀಡ್ ಕೌಂಟ್ ಬರಬೇಕು. ಬೀಡ್ ಕೌಂಟ್ ಆಗಲಿ ಡಬಲ್ ಕ್ರೋಶೆ ಆಗಲಿ ಇದೇ ರೀತಿಯಲ್ಲಿ ಫಿಕ್ಸ್ ಮಾಡ್ತಾ ಹೋಗೋಣ. ಇದೇ ರೀತಿಯಲ್ಲಿ ಬೀಡ್ ಫಿಕ್ಸ್ ಮಾಡ್ತಾ ಹೋಗಬೇಕು. ಈಗ ನಾನಿಲ್ಲಿ 4 ಬೀಡು ಹಾಕ್ಕೊಂಡೆ. ಇದು 5th ಒನ್. ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡಿಕೊಳ್ಬೇಕು. ಎಷ್ಟು ಬೀಡು ಹಿಡಿತದೆ ಅಂತ ನೋಡೋಣ ನಾವು. ನೋಡಿ ಈ ರೀತಿಯಾಗಿ ಕಾಣಿಸ್ತದೆ. ನನಗೆ ಇಲ್ಲಿ ಒಟ್ಟಿಗೆ 7 ಗೋಲ್ಡ್ ಬೀಡು ನಾನು ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಇದೇ ಗ್ಯಾಪಿನೊಳಗಡೆ ಸಿಂಗಲ್ ಕ್ರೋಶೆ ಹಾಕಿ ಆ ಬೀಡನ್ನು ಫಿಕ್ಸ್ ಮಾಡಿಕೊಂಡಿದ್ದೀನಿ. ನೆಕ್ಸ್ಟ್ ಈ ಥ್ರೆಡ್ಡನ್ನು ಎಲ್ಲಿ ಬರ್ತದೆ ನೋಡಿ ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ. ಇದಿಲ್ಲ ಗೊತ್ತಾ ಬರ್ತದೆ, ಇಲ್ಲ ಗೊತ್ತಾ ಸಿಂಗಲ್ ಕ್ರೋಶೆ ಮಾಡಿ ನಾನು ಥ್ರೆಡ್ಡನ್ನು ಫಿಕ್ಸ್ ಮಾಡಿಕೊಂಡೆ. ನೋಡಿ ಆರ್ಚು ಈ ರೀತಿಯಾಗಿ ಕಾಣಿಸ್ತದೆ. ಇನ್ನು ನೆಕ್ಸ್ಟು ಕುಚ್ಚು ಕಟ್ಟಲಿಕ್ಕೆ 4 ಚೈನ್ ಸ್ಟಿಚ್ಚು ಹಾಕಿಕೊಳ್ಳುವ. 1 2 3 4 ಇದು ಕುಚ್ಚು ಕಟ್ಟಲಿಕ್ಕೆ. ಎಲ್ಲಿಗೆ ಬರ್ತದೆ ನೋಡಿ ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ ಆ ಚೈನ್ ಸ್ಟಿಚ್ಚು. ಇನ್ನು ಪುನಃ ಥ್ರೆಡ್ಡನ್ನು ಮೇಲಕ್ಕೆ ಎಳೆದುಕೊಂಡು ವೀಟ್ ಬೀಡನ್ನು ಇನ್ಸರ್ಟ್ ಮಾಡಿಕೊಳ್ಳೋಣ. ಸೇಮ್ ಫಸ್ಟಲ್ಲಿ ಮಾಡ್ಕೊಂಡಿದ್ವಲ್ಲ ಅದೇ ರೀತಿಯಲ್ಲಿ ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ. ಸಿಂಗಲ್ ಕ್ರೋಶೆ ಅಲ್ಲ, ಒಂದು ಚೈನ್ ಸ್ಟಿಚ್ಚು. ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿ ಅದಕ್ಕೂ ಚೈನ್ ಸ್ಟಿಚ್ ಹಾಕಿಕೊಳ್ತೇನೆ. ಚೈನ್ ಸ್ಟಿಚ್ ಹಾಕಿ ಆದಮೇಲೆ ವಿ ಶೇಪು ಬರುವ ಹಾಗೆ ಇಟ್ಕೋಬೇಕು. ಈ ರೀತಿಯಲ್ಲಿ ವಿ ಶೇಪು ಬರುವ ಹಾಗೆ ಹಿಡ್ಕೊಂಡು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಬೀಡು ವಿ ಶೇಪಲ್ಲಿ ಫಿಕ್ಸ್ ಆಗಬೇಕು ಫ್ಯಾಬ್ರಿಕ್ ಮೇಲೆ. ನೆಕ್ಸ್ಟ್ ಸೇಮ್ ನಾವಿಲ್ಲಿ ಫಸ್ಟಲ್ಲಿ ಮಾಡಿದ ಪ್ರೊಸೀಜರನ್ನೇ ಕಂಟಿನ್ಯೂ ಮಾಡ್ತಾ ಹೋಗಲಿಕ್ಕೆ. ಇನ್ನು ನೆಕ್ಸ್ಟು 5 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. ನಾನು ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಮಾಡಿ ವರ್ಕ್ ಎಂಡಲ್ಲಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಇಲ್ಲಿ ಸ್ಯಾಂಪಲ್ ಬಟ್ಟೆ ಮೇಲೆ ಮಾಡೋದ್ರಿಂದಾಗಿ ಜಸ್ಟ್ 3 ಆರ್ಚ್ ಮಾತ್ರ ಮಾಡ್ಕೊಂಡಿದ್ದೀನಿ. ಈಗ ಈ ಆರ್ಚನ್ನು ಎಂಡ್ ಹೇಗೆ ಮಾಡೋದು ನೋಡೋಣ. ಆ್ಯಸ್ ಯೂಶ್ವಲ್ ಅಲ್ಲಿ ಬೀಡನ್ನು ಲಾಕ್ ಮಾಡಿ ಆದಮೇಲೆ ಆ 9 ಚೈನ್ ಸ್ಟಿಚ್ಚಿನೊಳಗೆ ಇದು ಎಲ್ಲಿ ಬರ್ತದೆ ನೋಡಿ ಫ್ಯಾಬ್ರಿಕ್ ಮೇಲೆ ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ನೆಕ್ಸ್ಟ್ 2 ಚೈನ್ ಸ್ಟಿಚ್ ಹಾಕುವ. ಇನ್ನು ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳುವ 2 ಚೈನ್ ಸ್ಟಿಚ್ ಆದಮೇಲೆ. ಕುಚ್ಚು ಕಟ್ಟಬೇಕಾದ್ರೆ ಮೊದಲು ಡಿಸೈನಿನ ಲುಕ್ಕು ಈ ರೀತಿಯಾಗಿದೆ ನೋಡಿ. ಕುಚ್ಚು ಕಟ್ಟಿ ಆದಮೇಲೆ ಯಾವ ರೀತಿ ಬರ್ತದೆ ನೋಡೋಣ ಡಿಸೈನಿದ ಲುಕ್ಕು. ನಾನಿಲ್ಲಿ ಇದನ್ನು ಈ ಉಳಿದ ಥ್ರೆಡ್ಡನ್ನು ಫ್ಯಾಬ್ರಿಕ್ ಗ್ಲೂ ಹಾಕಿ ಬ್ಯಾಕ್ ಸೈಡು ಇನ್ನು ಸ್ಟಿಕ್ ಮಾಡಬೇಕಷ್ಟೆ. ಅದು ಸ್ಟಿಕ್ ಮಾಡಿ ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಈ ಡಿಸೈನಿನ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸ್ತದೆ ಅಂತ ನೋಡುವ. ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಡಿಸೈನಿನ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತಿದೆ ನೋಡಿ. ಗ್ಲೂ ಎಲ್ಲ ನನ್ನ ಕೈಗೆ ಅಂಟ್ತಾ ಉಂಟು, ಇನ್ನು ಕೂಡ ಅದು ಒಣಗಲಿಲ್ಲ. ನಾನು ಅಷ್ಟರೊಳಗೆ ವಿಡಿಯೋ ಮಾಡಿಬಿಟ್ಟೆ. ನೀವು ಕೂಡ ಈ ಡಿಸೈನನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.